ಹಿಡಿಯ ನಮಸ್ಕಾರ ಎಲ್ಲರಿಗೂ ಬಂಡಿಪಯಣ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಸಣ್ಣ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ, ರಾಕಿ ರಿಡ್ಜ್ ಅಂತ. ಅದಾದಮೇಲೆ ಪಂಚಪಲ್ಲಿ ಡ್ಯಾಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ನಾವು ನಮ್ಮ ಜರ್ನಿ ಶುರು ಮಾಡಿದ್ದು ಚಂದಾಪುರದಿಂದ. ಇದು ಅತ್ತಿಬೆಲೆಯಿಂದ ಒಂದು ರೈಟ್ ಡಿವಿಯೇಷನ್ ತಗೊಂಡು ಡೆಕ್ಕನಿ ಕೋಟೆಗೆ ಬಂದರೆ ಇಲ್ಲಿಂದ ಇದು ರಾಕಿ ರಿಡ್ಜ್. ಇಲ್ಲಿಂದ ಪಂಚಪಲ್ಲಿ ಡ್ಯಾಮ್ಗೆ ಹೋಗಿ ಏನೊಂದು ಸಣ್ಣ ಘಾಟ್ ಸೆಕ್ಷನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲಿ ಒಂದಷ್ಟು ಫೋಟೋಸ್ ತಗೊಂಡು ವಾಪಸ್ ಡೆಕ್ಕನಿ ಕೋಟೆಯಿಂದ ಮನೆಗೆ ಬಂದ್ವಿ. ಮುಂದಿನ ಜರ್ನಿ ಹೇಗಿದೆ ಅಂತ ನೀವು ವಿಡಿಯೋ ನೋಡ್ತೀರಾ. ಡೆಕ್ಕನಿ ಕೋಟೆಯಿಂದ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಬಂದರೆ ಒಂದು ಸಣ್ಣ ಕೆರೆ ಕಾಣಿಸುತ್ತೆ ಲೆಫ್ಟ್ ಸೈಡಲ್ಲಿ. ನನ್ನ ಗಮನ ಆ ಕೆರೆ ಮೇಲಿತ್ತು, ಆದರೆ ರಾಧಿಕಾ ಬೇರೆ ಏನೋ ನೋಡ್ತಾ ಇದ್ಲು. ಸರಿ ಅಂತ ಮುಂದೆ ಹೋದಾಗ ಸ್ವಲ್ಪ ನಿಲ್ಲಿಸು ಅಂದ್ಲು. ನಿಲ್ಸಿದ ಮೇಲೆ ಹೋಗಿ ಅಂಗಡಿಯಿಂದ ಬಾಳೆಹಣ್ಣು ತಂದ್ಲು. ನಾನೇನು ಹೊಟ್ಟೆ ಹಸಿತಾ ಇದೆ, ಈಗಲೇ ದಾರಿಯಲ್ಲಿ ತಿನ್ನೋಣ ಅಂತ ಬಾಳೆಹಣ್ಣು ತಂದ್ಲು ಅಂತ ಅಂದ್ಕೊಂಡೆ. ಅದಾದ್ಮೇಲೆ ಹೋಗಿ ಇನ್ನೊಂದು ಸಣ್ಣ ಪ್ಯಾಕೆಟ್ ಬಿಸ್ಕೆಟ್ ಬೇರೆ ತಂದ್ಲು. ಇದನ್ನೆಲ್ಲ ನಾನು ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಹೋದಾಗ ನಾನು ಆ ಕೆರೆ ನೋಡಬೇಕಾದ್ರೆ ಇವಳು ಗಮನ ಬಿದ್ದಿದ್ದು ಈ ಸೈಡಲ್ಲಿ ಕೂತಿರೋ ಅಜ್ಜಿ ಮೇಲೆ. ಹೊಟ್ಟೆ ಹಸಿವಿರ್ಬೋದು, ಪರದಾಡ್ತಿರ್ಬೋದು ಅಂತ ಇದನ್ನೆಲ್ಲ ತಗೊಂಡು ಆ ಅಜ್ಜಿಗೆ ಕೊಡೋಣ ಅಂತ ನಿಲ್ಸಿದ್ಲು. ಇದೇ ಥರ ನೀವು ಯಾರಾದರೂ ವಯಸ್ಸಾಗಿರೋ ಅಜ್ಜಿನೋ ತಾತನೋ ಯಾರಾದರೂ ರೋಡಲ್ಲಿ ಕಂಡ್ರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ. ದುಡ್ಡು ಕೊಟ್ಟಿಲ್ಲ ಅಂದರೂ ಅವ್ರ ಹೊಟ್ಟೆಗೆ ಏನಾದರೂ ತಿನ್ನೋಕ್ಕಾದರೂ ಕೊಡಿ. ನಾವು ಪಂಚಪಲ್ಲಿ ಡ್ಯಾಮ್ಗೆ ಹೋಗಬೇಕಾದ್ರೆ ಆನ್ ದಿ ವೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ಸಿಗುತ್ತಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಕೆಫೆ ಸಿಕ್ತು. ಈ ಕೆಫೆ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಬೈಕರ್ಸ್ ಫ್ರೆಂಡ್ಲಿ ಕೆಫೆ. ಇಲ್ಲಿ ನೀವು ತರೋ ಹೆಲ್ಮೆಟ್, ಜಾಕೆಟ್ ಎಲ್ಲ ಇಡಕ್ಕೆ ಒಂದು ಸ್ಟೋರೇಜ್ ಏರಿಯಾ ಇಟ್ಟಿದ್ದಾರೆ. ಹಾಗಾಗಿ ಜಾಕೆಟ್ನ ಚೇರ್ ಮೇಲೆ ನೇತು ಹಾಕೋದು, ಹೆಲ್ಮೆಟ್ನ ಪಕ್ಕದ ಟೇಬಲ್ ಮೇಲೆ ಇಡೋ ಕಷ್ಟ ನಿಮ್ಗಿರಲ್ಲ. ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಡೇ ಪ್ಯಾಕೇಜಸ್ ಕೂಡ ಇದೆ. ಇದರ ಪ್ರೈಸ್ ಲಿಸ್ಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮ್ಮ ಸ್ಕ್ರೀನ್ ಶಾಟ್ ತಗೊಬೋದು. ಇದು ಬೈಕರ್ಸ್ ಫ್ರೆಂಡ್ಲಿ ಕೆಫೆ ಅನ್ನೋದಕ್ಕೆ ಇದು ಇನ್ನೊಂದು ಕಾರಣ. ಇಲ್ಲಿ ಹತ್ರ ಇರೋ ಎಲ್ಲ ರೂಟ್ಸ್ನ ಇವರು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸಿಗೋದು ಬ್ರೇಕ್ಫಾಸ್ಟ್ ಬಫೆ. ಇದನ್ನ ಬಿಟ್ಟು ಬೇರೆ ಏನಾದರೂ ಐಟಮ್ಸ್ ಬೇಕಾದ್ರೆ ಇದ್ರ ಸ್ಕ್ರೀನ್ ಶಾಟ್ ಇದೆ, ಇದನ್ನ ನೋಡಿ. ಇಲ್ಲಿ ನೀವು ಉಳ್ಕೊಳ್ಳೋದೇನಾದ್ರೂ ಪ್ಲಾನ್ಸ್ ಇದ್ರೆ ಅದಕ್ಕೆ ಕಾಟೇಜಸ್ ಕೂಡ ಇದೆ. ಇದರ ಪ್ರೈಸ್ ಎಷ್ಟು ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವೇನಾದ್ರೂ
ಬೆಂಗಳೂರಲ್ಲಿದ್ದು ಒಂದು ಸಣ್ಣ ಬ್ರೇಕ್ಫಾಸ್ಟ್ ರೈಡ್ ಮಾಡಬೇಕಾದ್ರೆ ಇದು ಒಳ್ಳೆ ಜಾಗ. ಇದಾದ್ಮೇಲೆ ಸ್ವಲ್ಪ ಫೋಟೋಸ್ ತಗೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡ್ತೀವಿ. ಈ ಡ್ಯಾಮಲ್ಲಿ ಇಲ್ಲಿ ನೋಡೋಕ್ಕೆ ಅಷ್ಟಕ್ಕಷ್ಟೇ ಇದೆ. ಆದರೆ ಒಂದು ಮಾತು ನೆನಪು ಬರುತ್ತೆ, ಕೆಲವೊಮ್ಮೆ ಹೋಗ್ತಾ ಇರೋ ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಎಷ್ಟು ಚೆನ್ನಾಗಿರುತ್ತೆ. Fire went out, lights went down. When you feel lost in your shadow. ಹಿಂಗೆ ಇಲ್ಲ ತಾನೆ ರೋಡು. Very kind people. Camera. Oh. No. Oh, why is this sounding so bad? Oh, biryani. One more hairpin bend. ತುಂಬ ಇದೆ ಇನ್ನ ಹೇರ್ಪಿನ್ ಬೆಂಡ್. Bike is taking a toll. It's bad. It has to go through. Just load ಜಾಸ್ತಿ ಆಗ್ತದೆ ಅಷ್ಟೇ. ಯಾರೋ ಹೂ ನಂಗೆ ಸೌಂಡ್ ಕೇಳಿಸ್ತಿದ್ಯಾ? This is more dangerous than Ladakh. Ladakh ಇದ್ರ ಮುಂದೆ ಏನಿಲ್ಲ. ನನ್ನ ಗಾಡಿ ಸೌಂಡ್ ಏನೋ ಬಡ ಅಂತ ಐತೆ, ಏನನ್ನು ಗೊತ್ತಿಲ್ಲ. This is a reserve forest. मुझे रोना. ಇಲ್ಲಿಗೆ ನಮ್ಮ ಗೋಪ್ರೋ ಬ್ಯಾಟ್ರಿ ಖಾಲಿ. ಅದರಿಂದ ಬರೀ ಫೋಟೋಸ್ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.